ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪಿ ಯು ಸಿ ಅಂದರೆ ಪಿ ಯು ಯೂನಿವರ್ಸಿಟಿ ಲೆಸನ್ ಬೇಸ್ಡ್ ಇವ್ಯಾಲ್ಯುವೇಷನ್ ನೋಡಿ, LBA ಅಂತ ಹೇಳಿದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ 2026-27 ಫಾರ್ ದಿಸ್ ಅಕಾಡೆಮಿಕ್ ಇಯರ್ ದೇ ಹ್ಯಾವ್ ರಿಲೀಸ್ಡ್ ಒಂದು ಮಾಡಲ್ ಕ್ವಶನ್ ಪೇಪರ್. ಆ ಮಾಡಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ, ಸಬ್ಜೆಕ್ಟ್ ಬಯೋ ಆಗಿರುತ್ತೆ. 30 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆ ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ಬನ್ನಿ ಈಗ ಫಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಇದೆ. 100% ರೈಟ್ ಆನ್ಸರ್ ಈಸ್ ಸಿ, ಗ್ರೋತ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ತಪ್ಪು ಕಂಡು ಬಂದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ತಿದ್ದಿ, ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 2, ಹೂ ಇಂಟ್ರೊಡ್ಯೂಸ್ಡ್ ದಿ ಸಿಸ್ಟಮ್ ಆಫ್ ಬೈನೋಮಿಯಲ್ ನೋಮನ್ಕ್ಲೇಚರ್ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಆಯಿತಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಆ್ಯಂಡ್ ಅಮೀಬಾ ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್ಸ್ ಆರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್, ದೀಸ್ ಆರ್ ದಿ MCQs ಆಯ್ತಾ, ABCD. ಇದಕ್ಕೆ ಸರಿಯಾದ ಉತ್ತರ ಬಂದು ಮ್ಯೂಚುವಲ್ ಇನ್ಕ್ಲೂಸಿವ್ ಈವೆಂಟ್ಸ್ ಈಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, 4 ಆಪ್ಷನನ್ನು ಟೈಪ್ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ, ಬೇಜಾರಾಗಬೇಡಿ. ಹಾಗಾಗಿ ಡೈರೆಕ್ಟಾಗಿ ಆನ್ಸರನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡುತ್ತಿರುವಂಥದ್ದು. ಕ್ವಶನ್ ನಂಬರ್ 4, ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸೋನೊಮಿಕ್ ಕ್ಯಾಟಗರೀಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಏನಂತೀರ ಇದು ಸ್ಪೀಸಿಸ್. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋಯಿಂಗ್, ಕ್ವಶನ್ ನಂಬರ್ 5, ವಿಚ್ ಆಫ್ ದಿ ಫಾಲೋಯಿಂಗ್ ಕವರ್ಸ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಇದೆ. ಕಿಂಗ್ಡಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಕಂಡ್ರಿ, ಮ್ಯಾಚ್ ದಿ ಫಾಲೋಯಿಂಗ್ ಸೈಂಟಿಫಿಕ್ ನೇಮ್ಸ್ ವಿತ್ ದೇರ್ ಕರೆಕ್ಟ್ ಮೀನಿಂಗ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಅಬವ್ ಅಂತ ಇದೆ, ಆಯಿತಾ? ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ವಿಚ್ ಟ್ಯಾಕ್ಸೋನೊಮಿಕ್ ಕ್ಯಾಟಗರೀಸ್ ಇನ್ಕ್ಲೂಡ್ಸ್ ಆರ್ಗ್ಯಾನಿಸಮ್ಸ್ ವಿತ್ ದ ಮೋಸ್ಟ್ ಸಿಮಿಲಾರಿಟೀಸ್ ಅಂತ ಇದೆ. ಇದಕ್ಕೆ ಸ್ಪೀಸೀಸ್ ಇಸ್ ದ ರೈಟ್ ಆನ್ಸರ್. ಸ್ಪೀಸೀಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿಂದ ನಿಮಗೇನು ತೊಂದರೆ ಆಗಲ್ಲ ಮಕ್ಕಳೇ, ಬೇಜಾರಾಗಬೇಡಿ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಇದ್ದೀವಿ. ಏನಂತೀರ, ಮೇನ್ ಕ್ವಶನ್ ನಂಬರ್ 2ನಲ್ಲಿ ದಿ ಸಮ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಕರಿಂಗ್ ಇನ್ ದ ಬಾಡಿ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8ಗೆ ರೈಟ್ ಆನ್ಸರು ಮೆಟಬಾಲಿಸಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆಯಿತಾ? ಟೋಟಲ್ 7 MCQs ಇರಬೇಕು ನಿಮ್ಮ ಒಂದು ಯೂನಿಟ್ ಟೆಸ್ಟಲ್ಲಿ. ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಸ್ಟಾರ್ಟ್ ಆಗುತ್ತೆ. 2, ICBN ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಡ್ಯಾಶ್ ನೋಮನ್ಕ್ಲೇಚರ್ ಅಂತ ಇದೆ. ಬೊಟಾನಿಕಲ್ ನೋಮನ್ಕ್ಲೇಚರ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಕ್ವಶನ್ ನಂಬರ್ 10, ಬೈನಾಮಿಯಲ್ ನೋಮನ್ಕ್ಲೇಚರ್ ವಾಸ್ ಗಿವನ್ ಬೈ ಡ್ಯಾಶ್ ಅಂತ ಇದೆ. ಏನಿದು ಲಿನೆಸ್ ಅಂತ ಇದೆ ಅಲ್ವಾ, ದಿಸ್ ಪ್ರೊನೌನ್ಸಿಯೇಷನ್ ಯು ನೋ ಫಾರ್ ಬೆಟರ್ ದ್ಯಾನ್ ಮೀ. ಯಾಕಂದರೆ ಇಂಗ್ಲೀಷು ಅಂದ ತಕ್ಷಣ ಪ್ರತಿಯೊಂದು ಉಚ್ಚಾರಣೆ ಗೊತ್ತಿರುತ್ತೆ ಅಂತಲ್ಲ, ಇದು ಬಯೋ ಲೆಕ್ಚರರೇ ಪಾಪ ಕಷ್ಟಪಟ್ಟು ಕಲಿತು ನಿಮ್ಗೆ ಬಂದು ಪಾಠ ಮಾಡ್ತಾಯಿರ್ತಾರೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮೀ ಪಿಚ್ ಇನ್ ಟು ದಿ ಪಾರ್ಟ್ ಬಿ. ಪಾರ್ಟ್ ಬಿನಲ್ಲಿ ನಾವೀಗ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀವಿ ಮಕ್ಕಳೇ. ವೈ ಆರ್ ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್ಸ್ ಆರ್ ಕನ್ಸಿಡರ್ಡ್ ಡಿಫೈನಿಂಗ್ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಇದೆ. ಕ್ವಶನ್ ನಂಬರ್ 11, ತಾವುಗಳು ಇದೇ ರೀತಿ ಬರೀಬೇಕು ಅಂತ ಅಲ್ಲ, ನನ್ನ ಉದ್ದೇಶ ನೋಡಿ ನಿಮಗೆ ಫುಲ್ ಕೀ ಆನ್ಸರ್ ಈ ಒಂದು ಏನಂತೀರ ಬಯೋ ಪೇಪರಿಗೆ ಅಪ್ಲೋಡ್ ಮಾಡುವಂಥದ್ದು. ಯಾಕೆ ಅಂದರೆ, ಆಯಿತಾ, ಪಾಯಿಂಟ್ಸ್ ಬರೀಲೇಬೇಕು ತಾವುಗಳು. ನೀವು ಬಿಕಾಸ್ ಅಂತಲೂ ಕೂಡ ಸ್ಟಾರ್ಟ್ ಮಾಡಬಾರ್ದು. ಯಾಕಂದರೆ ಇಲ್ಲಿ ವೈ ಅಂತ ಇದೆ. ವೈ ಆರ್ ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್ಸ್ ನಾಟ್ ಕನ್ಸಿಡರ್ ಡಿಫೈನಿಂಗ್ ಏನಿದು ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ತಾವುಗಳು ಬಿಕಾಸ್ ಗ್ರೋತ್ ಆಲ್ಸೋ ಅಕರ್ಸ್ ಇನ್ ನಾನ್ ಲಿವಿಂಗ್ ಥಿಂಗ್ಸ್, ಎಕ್ಸಾಂಪಲ್ ಸ್ಯಾಂಡ್ ಡ್ಯೂನ್ಸ್ ಅಂತಲೂ ಕೂಡ ಬರಿಬೋದು. ಈಗ ನಾವು ಇಲ್ಲಿ 2 ರೀತಿಯಾಗಿ ಆನ್ಸರ್ಸನ್ನು ಕೊಟ್ಟಿದ್ದೀವಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ, ಆಯಿತಾ? ಅಥವಾ ಇನ್ ಸಮ್ ಆರ್ಗ್ಯಾನಿಸಮ್ಸ್ ಲೈಕ್ ಮ್ಯೂಲ್ಸ್, ವರ್ಕರ್ಸ್, ಬೀಸ್ ಡು ನಾಟ್ ರಿಪ್ರೊಡ್ಯೂಸ್, ಹೌದಲ್ವಾ? ದೇರ್ ಫಾರ್ ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್ಸ್ ಇಸ್ ನಾಟ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಬರಿಬೋದು. ಅಥವಾ ಈ ರೀತಿಯಾಗೂ ತಾವುಗಳು ಬರೆಯಬಹುದಾಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? ವೆರಿ ಗುಡ್. ನಂತರದಲ್ಲಿ ಕ್ವಶನ್ ನಂಬರ್ 12 ನೋಡ್ತಾ ಹೋಗೋಣ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೆಟಬಾಲಿಸಮ್ ಆ್ಯಂಡ್ ಕಾನ್ಷಿಯಸ್ನೆಸ್ ಆ್ಯಸ್ ಡಿಫೈನಿಂಗ್ ಫೀಚರ್ಸ್ ಆಫ್ ಲೈಫ್ ಅಂತ ಇದೆ. ಫಸ್ಟ್ ಮೆಟಬಾಲಿಸಮ್ ಅಂದರೆ ಅದರ ಬಗ್ಗೆ ಬರೆದು ಬಿಡೋಣ, ಹೌದಲ್ವಾ? ಏಕೆ ಕ್ವಶನ್ ಹೇಗಿದೆ, ಡಿಫ್ರೆನ್ಸ್ ಬಿಟ್ವೀನ್ ಮೆಟಬಾಲಿಸಮ್ ಆ್ಯಂಡ್ ಕಾನ್ಷಿಯಸ್ನೆಸ್ ಅಂತ ಇದೆ. ಮೆಟಬಾಲಿಸಮ್ನ ಬಗ್ಗೆ ಬರೆಯೋದಾದರೆ ಇಟ್ ಈಸ್ ದ ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್, ನೋಡಿ ಹೌದಲ್ವಾ, ಏನಂತೀರ ತಾವುಗಳು ಹಿಂದಿ ಬಾಡಿ ಅಂತ, ರಿಯಾಕ್ಷನ್ಸ್ ಇನ್ ದಿ ಬಾಡಿ ಅಂತ ಬರಿಬೋದು. ಅಥವಾ ಈ ರೀತಿಯೂ ಬರಿಬೋದು, ಏನು ಮೆಟಬಾಲಿಸಮ್ ಇಸ್ ದ ಸಮ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಅಕರಿಂಗ್ ಇನ್ ದ ಲಿವಿಂಗ್ ಆರ್ಗನಿಸಮ್ಸ್ ಆ್ಯಂಡ್ ಇಸ್ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂತಲೂ
ಬರೆದ್ರೆ ಮಾರ್ಕ್ಸು ಸಿಗುತ್ತೆ. ನಾನು ಹೇಳಿದ್ದು ಶಾರ್ಟ್ಕಟ್ಟು ಏನಂತ ನೋಡಿ, ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ ಬಾಡಿ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಬಹಳ ಸಿಂಪಲಾಗಿ ಹೇಳಿದೆ ಅಷ್ಟೇ, ಮತ್ತೆ ಏನೂ ಇಲ್ಲ ಆಯಿತಾ. ನೆಕ್ಸ್ಟು ಕಾನ್ಷಿಯಸ್ನೆಸ್ ಅಂತ ಇದೆ ಅಲ್ವಾ, ಇದನ್ನು ಕೂಡ ತಾವುಗಳು ಈ ರೀತಿಯಾಗೂ ಬರಿಬೋದು ಅಥವಾ ಇನ್ನೊಂದು ಹೇಳಿದ್ನಲ್ವ ಆ ರೀತಿಯಾಗೂ ಬರಿಬೋದು. ಏನು ಕಾನ್ಷಿಯಸ್ನೆಸ್ ಈಸ್ ದ ಅಬಿಲಿಟಿ ಟು ಸೆನ್ಸ್ ಆ್ಯಂಡ್ ರೆಸ್ಪಾಂಡ್ ಟು ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲಿ ಅಂತ ಬರಿಬೋದು, ಅಥವಾ ಏಬಲ್ ಟು ಸೆನ್ಸ್ ಆ್ಯಂಡ್ ರೆಸ್ಪಾಂಡ್ ಟು ಸ್ಟಿಮ್ಯುಲಿ ಅಂತಲೂ ಕೂಡ ಬರಿಬೋದು. ಅಬ್ಸರ್ವ್ಡ್ ಇನ್ ಹೈಯರ್ ಆರ್ಗ್ಯಾನಿಸಮ್ಸ್ ಅಂತ, ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಕ್ಲಿಯರ್? ನೆಕ್ಸ್ಟು ಇದನ್ನು ಬರಿತೀರಾ ಕಣ್ರಿ ನೀವು ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 13ಗೆ ಹೋಗೋದಾದರೆ, ವಾಟ್ ಈಸ್ ಬೈನೋಮಿಯಲ್ ನೋಮೆನ್ಕ್ಲೇಚರ್ ಅಂತ ಇದೆ. ಸ್ಟೇಟ್ ಎನಿ 2 ರೂಲ್ಸ್ ಆಫ್ ರೈಟಿಂಗ್ ಅಂತ ಇದೆ ಕ್ವಶನ್ ನಂಬರ್ 13, ಹೌದಲ್ವಾ. ಏನಂತೀರಾ, ಭಾಳ ಈಸಿ ಕಣ್ರಿ, ಇದನ್ನು ತಾವುಗಳು ಬರೀತೀರಾ ಎಲ್ಲರೂ ಆಯಿತಾ. ಏನು ತಲೆ ಬಿಸಿ ಇಲ್ಲ, ಭಾಳ ಸ್ವಲ್ಪ ಲೆಂತಿಯಾಗಿದೆ, ಹಾಗಾಗಿ ರೂಲ್ಸ್ಗಳನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ದಿ ಜಿನಸ್ ನೇಮ್ ಬಿಗಿನ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್, ದಿ ಸ್ಪೀಸೀಸ್ ನೇಮ್ ಬಿಗಿನ್ಸ್ ವಿತ್ ಎ ಸ್ಮಾಲ್ ಲೆಟರ್, ಸೈಂಟಿಫಿಕ್ ನೇಮ್ಸ್ ಆರ್ ರಿಟರ್ನ್ ಇನ್ ಇಟಾಲಿಕ್ಸ್ ಆ್ಯಂಡ್ ಅಂಡರ್ಲೈನ್ ಸಪ್ರೇಟ್ಲಿ ವೆನ್ ಹ್ಯಾಂಡ್ ರಿಟರ್ನ್, ಹೌದಲ್ವಾ. ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಕ್ವಶನ್ ನಂಬರ್ 14ಗೆ ನಾವು ಬರೋದಾದರೆ ಆಯಿತಾ, ಡಿಫೈನ್ ದ ಟರ್ಮ್ಸ್ ಟ್ಯಾಕ್ಸಾನ್ ಆ್ಯಂಡ್ ಸಿಸ್ಟಮೆಟಿಕ್ಸ್ ಅಂತ ಇದೆ. ಫಸ್ಟು ಟ್ಯಾಕ್ಸನ್ ಬಗ್ಗೆ ಬರೀಬೇಕಾಗಿರುತ್ತೆ. ಎ ಗ್ರೂಪ್ ಆಫ್ ಎನಿ ರ್ಯಾಂಕ್ ಅಂತ ಬರಿಬೋದು, ಸ್ಪೀಸೀಸ್ ಆಗಿರ್ಬೋದು, ಜಿನಸ್, ಫ್ಯಾಮಿಲಿ ಎಕ್ಸೆಟ್ರಾ, ಈ ರೀತಿಯಾಗಿ ಆಯಿತಾ ಕ್ಲಾಸಿಫಿಕೇಷನನ್ನು ಬರೀತೀರ ನೀವೆಲ್ಲ, ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಕ್ವಶನ್ ನಂಬರ್ 15ಗೆ ಬರೋದಾದರೆ, ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಮೆಟಬಾಲಿಸಮ್ ಈಸ್ ಎ ಡಿಫೈನಿಂಗ್ ಫೀಚರ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿತೌಟ್ ಏನಿದು ಎಕ್ಸೆಪ್ಷನ್ ಅಂತ ಇದೆ, ಹೌದಲ್ವಾ. ಫಸ್ಟ್ ಮೆಟಬಾಲಿಸಮ್ ಬಗ್ಗೆ ಈಗ ತಾನೇ ಹೇಳಿದ್ವಿ ನಾವು, ಸಮ್ ಟೋಟಲ್ ಆಫ್ ಆಲ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದಿ ಸೆಲ್ ಈಸ್ ಕಾಲ್ಡ್ ಮೆಟಬಾಲಿಸಮ್ ಅಂತ ಕರಿತೀವಿ, ಹೌದಲ್ಲೇನ್ರಿ. ನೋಡಿ, ಆಲ್ ಅನಬೋಲಿಕ್ ಆ್ಯಂಡ್ ನಿಮಗಿದು ಗೊತ್ತಿಲ್ಲ ಅಂದರೆ ನಾನು ಈಗ ಹೇಳಿದ್ನಲ್ವ ಅದನ್ನು ಬರಿಬೋದು. ಸಮ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ cell, sum total of all the chemical reactions in the cell is called metabolism, ಆಯಿತಾ. It is a defining feature of living organisms because this happens in every living organisms. Once the organisms dies, metabolism stops. ಈ ರೀತಿಯಾಗಿ ತಾವುಗಳು ಬರಿಬೋದು. ನಾನು ಹೇಳಿದ್ದು ಶಾರ್ಟ್ಕಟ್ಟು, ಇಲ್ಲಿರುವಂಥದ್ದು ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಪ್ರಕಾರ ಡಿಸ್ಪ್ಲೇ ಮಾಡುತ್ತಿರುವಂಥದ್ದು. ಕ್ವಶನ್ ನಂಬರ್ 16ಕ್ಕೆ ಹೋಗೋಣ ಈಗ. ವೈ ಆರ್ ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್ ಕನ್ಸಿಡರ್ಡ್ ನಾನ್ ಡಿಫೈನಿಂಗ್ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಇದೆ. ಯಾಕೆ ಗ್ರೋತ್ ಹಾಗೂ ರಿಪ್ರೊಡಕ್ಷನನ್ನು ನಾನ್ ಡಿಫೈನಿಂಗ್ ಪ್ರಾಪರ್ಟೀಸ್ ಅಂತ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ, ಅದರ ಬಗ್ಗೆ ಬರೀರಿ ಅಂತ ಇದೆ. ಗ್ರೋತ್ ಮೇ ಅಕ್ಕರ್ ಇನ್ ನಾನ್ ಲಿವಿಂಗ್ ಥಿಂಗ್ಸ್ ಬೈ ಎಕ್ಸ್ಟರ್ನಲ್ ಡೆಪಾಸಿಷನ್ ಅಂತ ಬರಿಬೋದು, ಹೌದಲ್ವಾ. ಸ್ಯಾಂಡ್ ಡ್ಯೂನ್ಸ್ ನಾನು ಹೇಳಿದೆ ನಿಮಗೆ ಆವಾಗಲೇ ಆಯಿತಾ. ಕ್ವಶನ್ ನಂಬರ್ 16ಕ್ಕೆ ಏನಂತೀರ ತಗೊಳ್ಳು ಬರೀರೋ ಆಯಿತಾ, ನಿಮಗೆಗೋಸ್ಕರ ಡಿಸ್ಪ್ಲೇ ಮಾಡುತ್ತಿರುವಂಥದ್ದು. ಕ್ವಶನ್ ನಂಬರ್ 17ಕ್ಕೆ ಹೋಗೋಣ. ಇಫ್ ಎ ಹ್ಯಾಬಿಟೆಂಟ್ ಕಂಟೆನ್ಸ್ 20 ಆ್ಯನಿಮಲ್ ಸ್ಪೀಸೀಸ್ ಆ್ಯಂಡ್ 20 ಪ್ಲಾಂಟ್ ಸ್ಪೀಸೀಸ್, ಈಸ್ ಇಟ್ ಡೈವರ್ಸಿಟಿ ಆರ್ ಬಯೋಡೈವರ್ಸಿಟಿ ಅಂತ. ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ ಅಂತ ನೆನ್ಪಿಟ್ಕೊಳ್ಳಿ ಆಯಿತಾ. ಇಂಗ್ಲೀಷಲ್ಲೂ ಒಂದು ನಿಮಗೆ ಎವ್ರಿಥಿಂಗ್ ಸೆಕೆಂಡ್ ಇಯರಿಗಿದೆ ಬಿಡಿ, ನಿಮಗಿಲ್ಲ ಆಯಿತಾ. ಇಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗುತ್ತೆ ಕಣ್ರೋ, ಇದನ್ನು ತಗೊಳ್ಳೋ ಬರೀತೀರಾ ಆಯಿತಾ. ನಾನು ಶಾರ್ಟ್ಕಟ್ಟಲ್ಲಿ ನನ್ನ ಆನ್ಸರ್ ಹೇಳಬೇಕು ಅಂದರೆ, ಇಟ್ ಈಸ್ ಬಯೋಡೈವರ್ಸಿಟಿ, ಇಟ್ ಇನ್ಕ್ಲೂಡ್ಸ್ ಡಿಫ್ರೆಂಟ್ ಗ್ರೂಪ್ಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ದಿ ಹ್ಯಾಬಿಟೇಟ್ ಅಂತ ನಾನು ಹೇಳಿದ್ನಲ್ವ. ಜೀವ ವೈವಿಧ್ಯತೆ ಅಂದ್ರೇನು, ಎಲ್ಲ ಪ್ಲ್ಯಾಂಟ್ಸು ಅನಿಮಲ್ಸು ಎಲ್ಲವೂ ಬಂದವು ಅದರಲ್ಲಿ ಆಯಿತಾ. ಬಯೋಡೈವರ್ಸಿಟಿ ಆ್ಯಂಡ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಆಯಿತಾ ಪ್ರೆಸೆಂಟ್ ಆನ್ ಅರ್ತ್ ಇಸ್ ರೆಫರ್ಡ್ ಆ್ಯಸ್ ಏನಂತೀರ ಬಯೋಡೈವರ್ಸಿಟಿ ಅಂತ. ಭೂಮಿ ಮೇಲಿರುವ ಎಲ್ಲ ಜೀವ ಪ್ರಭೇದಗಳು ಒಳಗಡೆ ಬಂದು ಅದರಲ್ಲಿ. ಬ್ರಿಂಜಾಲ್ ಆ್ಯಂಡ್ ಪೊಟ್ಯಾಟೊ ಬಿಲಾಂಗ್ ಟು ದ ಸೇಮ್ ಜೀನಿಸ್ ಬಟ್ ಡಿಫ್ರೆಂಟ್ ಸ್ಪೀಸೀಸ್. ಏನಂತೀರ ವಾಟ್ ಸಪ್ರೇಟ್ಸ್ ದಿ ಟೂ ಸ್ಪೀಸೀಸ್ ಅಂತ ಇದೆ. ಬ್ರಿಂಜಾಲ್ ಪೊಟ್ಯಾಟೊ ಏನು ಅದ್ರ ಬಗ್ಗೆ ಬರೀಬೇಕು. ಬ್ರಿಂಜಾಲು ಸೋಲಮನ್ ಏನಂತೀರ ಪ್ರೊನೌನ್ಸಿಯೇಷನ್ ತಪ್ಪಾಗತ್ತೆ ಕಂಡ್ರೋ, ನಾನು ಓದ್ಬಿಟ್ರೆ ಆಯಿತಾ. ನೀವು ಬರೀತೀರ ಅದನ್ನು 100%. ಬೋತ್ ಆರ್ ಸೇಮ್ ಜೀನಸ್ ಆಯಿತಾ. ಎಲ್ಲಿದೆ ಎಸ್ 19th ಪಿಚ್ ಆಗಿಬಿಡೋಣ. ಡಿಫೈನ್ ಬೈನೋಮಿಯಲ್ ನೋಮೆನ್ಕ್ಲೇಚರ್, ವಾಟ್ ಆರ್ ದಿ ಯೂನಿವರ್ಸಲ್ ರೂಲ್ಸ್ ಆಫ್ ಬೈನೋಮಿಯಲ್ ನೋಮೆನ್ಕ್ಲೇಚರ್, ಗಿವ್ ಆನ್ ಎಕ್ಸಾಂಪಲ್ ಅಂತ ಇದೆ. ಇದರಷ್ಟು ಈಸಿ ಯಾವುದೂ ಅಲ್ಲ, ತಗೊಳ್ಳೋ 100% ಬರೀತೀರಾ.
ಕೆಲವೊಂದು ರೂಲ್ಸನ್ನು ಇಲ್ಲಿ ಬರೆದಿದ್ದೇನೆ, ಅದನ್ನು ನೆನಪಿಟ್ಕೊಂಡು ಎಕ್ಸಾಮಲ್ಲಿ ಬರೀರಿ ಆಯಿತಾ. ಎವ್ರಿ ಸೈಂಟಿಫಿಕ್ ನೇಮ್ ಹ್ಯಾಸ್ 2 words. ದ ಜಿನಸ್ ಬಿಗಿನ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ದಿ ಸ್ಪೀಸಿಸ್ ನೇಮ್ ಬಿಗಿನ್ಸ್ ವಿತ್ ಸ್ಮಾಲ್ ಲೆಟರ್. ಹ್ಯಾಂಡ್ ರಿಟರ್ನಲ್ಲಿ ಬರೆದಾಗ 2 ಆನ್ಸರು ಸೇಮ್, ಅಲ್ಲೂ ಇಲ್ಲೂ ಬಂದಿದ್ದು ಸ್ವಲ್ಪ ಇಲ್ಲಿ ಜಾಸ್ತಿ ಬರೀಬೇಕಾಗಿರುತ್ತೆ. ಕ್ವಶನ್ ನಂಬರ್ 20ಗೆ ಈಗ ನಾವು ಬಂದಿದ್ದೇವೆ ಸರ್. ಕ್ವಶನ್ ನಂಬರ್ 20 ಎಲ್ಲರೂ ನೋಡೋದಾದರೆ ಏನದು ಟ್ಯಾಕ್ಸೋನಾಮಿಕ್ ಹೈರಾರ್ಕಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಇದೆ. ನೇಮ್ ದಿ ಆಬ್ಲಿಗೇಟೆಡ್ ಕ್ಯಾಟಗರೀಸ್ ಯೂಸ್ಡ್ ಇನ್ ದಿ ಕ್ಲಾಸಿಫಿಕೇಷನ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ ಇದೆ. ಫಸ್ಟು ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಅಂದರೆ ಏನು ಅಂತ ನೋಡೋಣ. ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್ ಇಂಟು ಡಿಫ್ರೆಂಟ್ ಟ್ಯಾಕ್ಸೋನಾಮಿಕ್ ಕ್ಯಾಟಗರೀಸ್ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಈಸ್ ಕಾಲ್ಡ್ ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಅಂತ ಕರಿತೀವಿ. ಇಲ್ಲೇನು, ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್ ಇಂಟು ಸಕ್ಸೆಸಿವ್ ಕ್ಯಾಟಗರೀಸ್ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್. ಸೇಮ್ ಅಲ್ವಾ. ಡಿಸೆಂಡಿಂಗ್ ಆರ್ಡ್ರಲ್ಲಿ ತಾವುಗಳು ಫಸ್ಟು ಬರಿಬೇಕು ಈ ರೀತಿಯಾಗಿ, ಇದೇ ರೀತಿಯಾಗಿ ಬರಿಬೇಕು ಎಕ್ಸಾಮಲ್ಲಿ. ಕಿಂಗ್ಡಮ್ಮು, ಪೈಲಮ್ಮು, ಕ್ಲಾಸು, ಆರ್ಡ್ರು, ಫ್ಯಾಮಿಲಿ, ಜಿನಸ್ ಈ ರೀತಿಯಾಗಿ ಬರಿಬೇಕು. ಉದ್ದ ಬರೆದು ನಂತರದಲ್ಲಿ ಏನು ಮಾಡಬೇಕು, ಕಿಂಗ್ಡಮ್ ಬಗ್ಗೆ ಒಂದು 2 ಲೈನ್ ಬರಿಬೇಕು, ಪೈಲಮ್ ಬಗ್ಗೆ 2 ಲೈನ್ ಬರೀರಿ, ಕ್ಲಾಸ್ ಬಗ್ಗೆ 2 ಲೈನು, ಆರ್ಡ್ರ್ ಬಗ್ಗೆ 2 ಲೈನು, ಫ್ಯಾಮಿಲಿ ಬಗ್ಗೆ 2 ಲೈನ್ ಬರೀರಿ, ಜೀನಸ್ ಬಗ್ಗೆ 2 ಲೈನು, ಸ್ಪೆಸಿಸ್ ಬಗ್ಗೆ 2 ಲೈನ್ ಬರಿಬೇಕಾಗತ್ತೆ. ಫುಲ್ ಮಾರ್ಕ್ಸ್ ಬರಬೇಕಲ್ವ, ಹಾಗಾಗಿ ಅರ್ಥ ಆಗುತ್ತೆ ನಿಮಗೆಲ್ಲರಿಗೂ ಕೂಡ. ಸ್ವಲ್ಪ ಎಕ್ಸಾಮ್ ಬರೆದ್ರೆ ಆಯಿತು ಸರ್. ಎಕ್ಸಾಂಪಲ್ಸು ಆಯಿತಾ, ನಾನು ಇಲ್ಲಿ ಬರ್ದಿಲ್ಲ, ಹಾಗಾಗಿ ನಿಮ್ಗೆ ಹೇಳುತ್ತಿರುವಂಥದ್ದು. ವಾಟ್ ಆರ್ ದಿ ಡಿಫ್ರೆಂಟ್ ಡಿಫೈನಿಂಗ್ ಪ್ರಾಪರ್ಟೀಸ್ ಆಫ್ ಎ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಇದೆ. ಇದು ನನಗೆ ಗೊತ್ತಿರುವ ಹಾಗೆ ಡಿಲೀಟೆಡ್, ಇದು ಸಿಲೆಬಸ್ಸಲ್ಲಿ ಡಿಲೀಟ್ ಆಗಿರುವಂಥದ್ದು. ಆದರೂ ಕೂಡ ಯಾಕೆ ಆ್ಯಡ್ ಮಾಡಿದ್ದಾರೆ ಅಂತ ನನಗೆ ಡೌಟ್ ಇದೆ. ದಯವಿಟ್ಟು ಯಾರಾದರೂ ಇಲ್ಲಿ ಬುದ್ಧಿವಂತರು ಹುಡುಗರು, ಓದುವಂಥ ಹುಡುಗರು, ಅಥವಾ ಲೆಕ್ಚರರ್ ಜೊತೆ ಚೆನ್ನಾಗಿರುವವರು, ಅಥವಾ ಆಯಿತಾ ಒಡನಾಟ ಚೆನ್ನಾಗಿರುವವರು, ದಯವಿಟ್ಟು ಈ ಒಂದು ಕ್ವಶನ್ ಪೇಪರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ, ಪ್ರಿಂಟ್ ಹಾಕ್ಕೊಂಡು ಆಯಿತಾ. ಈ 21 ಕ್ವಶನು ಸರ್ ಸಿಲೆಬಸ್ಸಲ್ಲಿ ಇದೆಯೋ ಇಲ್ಲೋ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಲೆಕ್ಚರರ್ ಜೊತೆ ಕೇಳ್ಕೊಳ್ಳಿ. ಸರ್ ಸಿಲೆಬಸ್ ಡಿಲೀಟ್ ಆಗಿದೆಯೋ ಅಥವಾ ಮತ್ತೆ ಏನಾದರೂ ರಿವೈಸ್ ಆಗಿಬಿಟ್ಟು ಮತ್ತೆ ಎಲ್ಲ ಪಾಠಗಳು ಆ್ಯಡ್ ಆಗಿದ್ದಾವೋ ಅಂತ ಪ್ಲೀಸ್ ಆಯಿತಾ. ಎಕ್ಸಾಮ್ಗಿಂತ ಮುಂಚೆ ಇಂಥ ಕೆಲಸಗಳನ್ನು ತಾವುಗಳು ಮಾಡ್ಕೋಬೇಕು. ಫಸ್ಟ್ ಇಯರ್ PUC ಬಯೋ ಸ್ಟೂಡೆಂಟ್ಸ್, ನನ್ನ ರಿಕ್ವೆಸ್ಟ್ ನಿಮಗೆಲ್ಲರಿಗೂ ಕೂಡ, ಕ್ವಶನ್ ನಂಬರ್ 21 ಸಿಲೆಬಸ್ಸಿಂದ ಡಿಲೀಟ್ ಆಗಿತ್ತು, ಯಾಕೋ ಮತ್ತೆ ಅದನ್ನು ಕೇಳಿದ್ದಾರೆ ಅಂದಮೇಲೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ಸ್ವಲ್ಪ ತಾವುಗಳು ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 22 ಮತ್ತೆ ಏನೂ ಇಲ್ಲ ಸರ್. ಕ್ಲಾಸಿಫೈ ಹೌಸ್ ಫ್ಲೈ ಅಕಾರ್ಡಿಂಗ್ ಟು ಲಿನ್ನೇನ್ ಹೈರಾರ್ಕಿ ಅಂತ ಇದೆ. ಲಿನ್ನೇನ್ ಹೈರಾರ್ಕಿ ಅಂತ ಇರ್ಬೋದು, ಪ್ರೊನೌನ್ಸಿಯೇಷನ್ ತಪ್ಪಾಗಬಾರ್ದು ಅಲ್ವಾ ಆಯಿತಾ. ಈ ರೀತಿಯಾಗಿ ತಾವುಗಳು ಎಕ್ಸಾಮಲ್ಲಿ ಬರೀಬೇಕು ಆಯಿತಾ. ಕಿಂಗ್ಡಮ್, ಪೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜಿನಿಸ್ ಅಂತ ಬರ್ಕೊಂಡ್ರು, ಸ್ಪೀಸಿಸ್ ಅಂತ ಬರ್ಕೊಂಡು ಆರೋ ಮಾರ್ಕ್ ಹಾಕಿ ಈ ರೀತಿಯಾಗಿ ಬರೀರಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಹ್ಯಾಪಿಯಾಗಿರಿ ಎಲ್ಲರೂ ಕೂಡ. ನೀವು ಚಿಂತನೆ ಮಾಡಬೇಡಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಮೈ ಡಿಯರ್ ಚಿಲ್ಡ್ರನ್. ನಿಮ್ಮ ಕಮೆಂಟ್ಸ್ಗಾಗಿ ನಾವು ಕಾಯ್ತಾ ಇರ್ತೇವೆ. ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.